ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋಗಳು ದಿನಕ್ಕೊಂದರಂತೆ ರಿಲೀಸ್ ಆಗ್ತಾನೆ ಇದ್ದಾವೆ. ಈ ಮಧ್ಯೆ ಇದು ಚಿತ್ರೀಕರಣ ಆಗಿದ್ದೆಲ್ಲಿ ಅನ್ನುವಂಥ ಪ್ರಶ್ನೆ. ಹಾಸನದ ಸರ್ಕಾರಿ ನಿವಾಸದಲ್ಲೂ ಕೂಡ ಇದರಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಚಿತ್ರೀಕರಣ ಆಗಿದೆ ಅನ್ನುವಂಥ ಅನುಮಾನ. ಹಾಸನಕ್ಕೆ ಬಂದಾಗ ಇಲ್ಲೇ ವಾಸ್ತವ್ಯ ಹೂಡ್ತಾ ಇದ್ರಂತೆ ಸಂಸದರು. SITಯಿಂದ ಸರ್ಕಾರಿ ನಿವಾಸ ಪರಿಶೀಲನೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯ ಕಾರ್ಯಕರ್ತರು ಬಾರದೆ MP ಗೆಸ್ಟ್ ಹೌಸ್ ಖಾಲಿ ಇದೆ. ಸೊ ಈ ಗೆಸ್ಟ್ ಹೌಸ್ನಲ್ಲಿ ಯಾವಾಗ ಬಂದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಇರ್ತಿದ್ರು ಅನ್ನೋ ಮಾಹಿತಿ ಮತ್ತು ಆ ಲೀಕ್ ಆಗಿರುವಂಥ ವಿಡಿಯೋಗಳು ಅಥವಾ ಸರ್ಕ್ಯುಲೇಟ್ ಆಗ್ತಾ ಇರುವಂಥ ವಿಡಿಯೋಗಳಲ್ಲಿ ಒಂದಿಷ್ಟು ವಿಡಿಯೋಗಳು ಇಲ್ಲೇ ಚಿತ್ರೀಕರಣಗೊಂಡಿರಬಹುದು ಅಥವಾ ಆರೋಪಿಯೇ ಚಿತ್ರೀಕರಣ ಮಾಡಿರಬಹುದು ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಈಗಾಗಲೇ MP ಗೆಸ್ಟ್ ಹೌಸ್ ಏನಿದೆ ಅಂದ್ರೆ ಸರ್ಕಾರಿ ಗೆಸ್ಟ್ ಹೌಸ್ ನಲ್ಲಿ ಯಾರು ಕೂಡ ಇಲ್ಲ. ಪ್ರತಿನಿತ್ಯ ಕೂಡ ಈ ಒಂದು ಗೆಸ್ಟ್ ಹೌಸ್ ನಾನು ಈಗೇನು ತೋರಿಸ್ತಾ ಇದ್ದೀನಿ, ಇದು ಹಾಸನ ಜಿಲ್ಲೆಯ SP ಕಚೇರಿ ಏನಿದೆ, SP ಕಚೇರಿಯ ಪಕ್ಕದಲ್ಲೇ ಇರುವಂತ ಒಂದು ಸರ್ಕಾರಿ ಗೆಸ್ಟ್ ಹೌಸ್. ಕಳೆದ 4-5 ವರ್ಷಗಳ ಹಿಂದೆ ಈ ಒಂದು ಗೆಸ್ಟ್ ಹೌಸ್ ಅನ್ನ ಸಂಸದರ ಗೆಸ್ಟ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಪ್ರತಿನಿತ್ಯ ಕೂಡ ಅಂದ್ರೆ ಯಾವಾಗ ಸಂಸದರು ಹಾಸನಕ್ಕೆ ಬಂದರೂ ಕೂಡ ಇಲ್ಲಿ 4-5 ದಿನಗಳು ಉಳ್ಕೊಳ್ತಾ ಇದ್ರು. ಆದ್ರೆ ಈಗ ಪ್ರಮುಖವಾಗಿ ಇದು ಖಾಲಿ ಹೊಡಿತಾ ಇರೋದಕ್ಕೆ, ಯಾಕಂದ್ರೆ ಪ್ರತಿನಿತ್ಯ ಕೂಡ ಸಾಕಷ್ಟು ಜನ ಕಾರ್ಯಕರ್ತರು ಬೆಂಬಲಿಗರಿಂದ ಕೂಡಿರ್ತಿದ್ದಂತ ಈ ಒಂದು ಗೆಸ್ಟ್ ಹೌಸ್ ಈಗ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಈಗ ಹಾಸನದಲ್ಲಿ ಏನು ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದೆ, ಆ ಬಹುತೇಕ ವಿಡಿಯೋಗಳ ಚಿತ್ರೀಕರಣ ಇದೇ ಒಂದು ಗೆಸ್ಟ್ ಹೌಸ್ ನ ಒಳಗಡೆ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಈ ಗೆಸ್ಟ್ ಹೌಸ್ ನ ಒಳಗೆ ಕಂಪ್ಲೀಟ್ ಆದ ಒಂದು ಚಿತ್ರೀಕರಣ ಆಗಿದೆ, ಸಾಕಷ್ಟು ವಿಡಿಯೋಗಳು ಇಲ್ಲೇ ಚಿತ್ರೀಕರಣ ಆಗಿದೆ ಅಂತ. ಹಾಗಾಗಿ SIT ಅಧಿಕಾರಿಗಳು ಕೂಡ ಇಲ್ಲಿ ಮಾಜರು ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರೋದ್ರಿಂದ ಕಂಪ್ಲೀಟ್ ಆಗಿ ಖಾಲಿ ಅಂದ್ರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲ, ಗೇಟ್ ಹಾಗೆ ಓಪನ್ ಇದೆ. ಈ ಒಂದು ಗೆಸ್ಟ್ ಹೌಸ್ ಏನಿದೆ, ಗೆಸ್ಟ್ ಹೌಸ್ ನ ಒಳಗಡೆ ಯಾರು ಬೇಕಾದ್ರೂ ಬರ್ಬೋದು. ಆ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಇದನ್ನ ಹಾಗೆ ಬಿಟ್ಟು ಹೋಗಿರುವಂತಹ ದೃಶ್ಯಾವಳಿಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ SIT ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಚಿತ್ರೀಕರಣ ಏನು ಈ ಗೆಸ್ಟ್ ಹೌಸ್ ನಲ್ಲಿ ಆಗಿರುವಂತಹ ವಿಡಿಯೋ ಚಿತ್ರೀಕರಣದ ಮಹಿಳೆಯರು ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಆಗ SIT ಅಧಿಕಾರಿಗಳು ಅಥವಾ ಈಗಾಗಲೇ ಏನು ಹೇಳಿಕೆಯನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆರೋಪವನ್ನ ಮಾಡಿದ್ರೆ, ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಆರೋಪವನ್ನ ಏನಾದ್ರೂ ಮಾಡಿದ್ರೆ ಆಗ ಈ ಒಂದು ಕಟ್ಟಡದ ಒಳಗೂ ಕೂಡ ಸ್ಥಳ ಮಾಜರು ನಡೆಯುತ್ತೆ. ಸ್ಥಳ ಮಾಜರು ನಡೆಸುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. SIT ಅಧಿಕಾರಿಗಳು ಒಳಗಡೆ ಬಂದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋದಲ್ಲಿ ಇರುವಂತಹ ಕಂಪ್ಲೀಟ್ ವಸ್ತುಗಳಾಗಿರ್ಬೋದು, ಜೊತೆಗೆ ಬಟ್ಟೆಗಳಾಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಮ್ಯಾಚ್ ಮಾಡಿ ನೋಡ್ಬೇಕಾಗುತ್ತೆ. ಜೊತೆಗೆ ಫೋಟೋಗ್ರಫಿ ಸೆಕ್ಷನ್ಗೆ ಕಂಪ್ಲೀಟ್ ಆದ ಫೋಟೋವನ್ನ ತೆಗೆದು ಅದನ್ನು ಕೂಡ ಫೋಟೋಗ್ರಫಿ ಸೆಕ್ಷನ್ಗೆ ಕಳಿಸಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ಒಂದು ಆರೋಪಗಳು ಅಥವಾ ಈ ಒಂದು ಮಾಹಿತಿಗಳು ಹೊರಬಿದ್ದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ಹಾಸನದ MP ಗೆಸ್ಟ್ ಹೌಸ್ ಏನಿದೆ ಅದು ಸಂಪೂರ್ಣವಾಗಿ ಖಾಲಿಯಾಗಿದೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.